ಆ ಜೀವನು ಇಂಥ ಪರಿಣಾಮ ಸಂಸ್ಕಾರವುಳ್ಳವನಿರುತ್ತಾನೆ. ನಾನು ಶುದ್ಧ ಚೈತನ್ಯ ಮಾತ್ರನಿದ್ದೇನೆ, ನಿಶ್ಚಯದಿಂದ ಹೀಗೇ ಇದ್ದೇನೆ. ಚೇತನಾ ಗುಣಗಳ ಮುಖಾಂತರ ಚಿಹ್ನಿತ ಮಾಡಲಾಗಿರುವಂಥ ಭೇದಗಳಿಂದ ರಹಿತವಾದ ಮಹಿಮೆಯು ಯಾರದಿದೆಯೋ ಅವನೇ ಇದ್ದೇನೆ. ಇಂಥ ಅನುಭವವು ಯಾವ ಪ್ರಕಾರದಿಂದ ಆಗುತ್ತದೆ ಆ ಪ್ರಕಾರಗೊಳ್ಳುತ್ತಾರೆ. ಸರ್ವಂ ಅಪಿ ಭಿತ್ವಾ, ಎಷ್ಟು ಕರ್ಮಗಳ ಉದಯದ ಉಪಾಧಿಗಳಿವೆ ಅವುಗಳನ್ನು ಅನಾದಿ ಕಾಲದಿಂದ ತಾನೆಂದು ಅನುಭವಿಸುತ್ತಿತ್ತು. ಅವುಗಳನ್ನು ಪರದ್ರವ್ಯಗಳೆಂದು ತಿಳಿದು ಸ್ವಾಮಿತ್ವವನ್ನು ಬಿಟ್ಟುಬಿಡಲಾಗಿದೆ. ಅನಾದಿ ಕಾಲದಿಂದ ಕರ್ಮಗಳ ಉಪಾಧಿ ಏನದವಲ್ಲ ಅವುಗಳನ್ನು ತಾನು ಅಂಥೇಳಿ ಅನುಭವಿಸ್ತಾ ಇದ್ದ ಜೀವ. ಸಮ್ಯಕ್ ದೃಷ್ಟಿಯ ಮಾತು ಇದೆ. ಎಷ್ಟು ಕಠಿಣ ಇದೆ ಏನು ಆ ಉಪಾಧಿಗಳನ್ನು ತಾನಂಥೇಳಿ ಅನುಭವಿಸುವುದನ್ನು ಬಿಡೋದು. ಯಾವುದೇ ಪ್ರಕಾರದಿಂದ ವಿರೋಧ ಸ್ವಜನರಿಂದ ಆದರೂ ಕೂಡ ಈ ಜೀವ ಪರದ್ರವ್ಯ ಇದ್ದಾರೆ ಇಷ್ಟು ಸ್ವೀಕಾರ ಮಾಡೋದು ಆಗುವುದಿಲ್ಲ. ಛೇದ ಖಿನ್ನ ಆಗ್ತಿದೆ. ಆದರೆ ಇಷ್ಟು ಸಹಜ ಸ್ವೀಕಾರ ಈ ಜೀವದ ಕಡೆಯಿಂದ ಆಗಲಿಲ್ಲ. ಜೀವನಿಗೆ ದುಃಖದ ಕಾರಣ ಯಾವುದಿದೆ? ತನ್ನ ಅಜ್ಞಾನವೇ. ಅಜ್ಞಾನವೇ. ಏನು ಅಜ್ಞಾನ? ಪರವನ್ನು ಪರ ಅಂಥೇಳಿ ತಿಳಿಲಿಲ್ಲ. ಪರವನ್ನು ಪರ ಅಂಥೇಳಿ ತಿಳಿಲಿಲ್ಲ. ಇದು ಒಂದೇ ಅಜ್ಞಾನ. ಪರವನ್ನು ಪರ ಅಂಥೇಳಿ ತಿಳಿಯದ ವಿನಃ ಸ್ವದ ಸನ್ಮುಖ ರುಚಿ ಅಥವಾ ಅಪನತ್ವ ಮಾಡುವಂಥ ಪುರುಷಾರ್ಥ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದ ಪರದೊಳಗೆ ತನ್ಮಯ ಇದೆ ಅಲ್ಲ ಈ ಜೀವ. ತನ್ಮಯ ತಾನೆಂದು ಅಂಥೇಳಿ ಅನುಭವಿಸ್ತಾ ಇತ್ತು. ಇದು ಭೂತಕಾಲದ ಮಾತು. ಅವನಿಗೆ ಶುದ್ಧ ಸ್ವರೂಪದ ಅನುಭವ ಮಾಡಿದನಲ್ಲ ಅವನಿಗೆ ಭೂತಕಾಲದ ಮಾತು ಅನುಭವಿಸ್ತಿತ್ತು. ಅಜ್ಞಾನದಿಂದ ಅನುಭವಿಸ್ತಾ ಇತ್ತು ಅಥವಾ ಅಜ್ಞಾನಿ ಜೀವ ಅನುಭವಿಸ್ತಾ ಇತ್ತು. ನಮಗೇನಿದೆ ರೀ? ನಮಗೇನಿದೆ? ಅನುಭವಿಸ್ತಾ ಇದ್ದೇವೆ ಅನ್ನೋದು ಅನ್ವಯಿಸ್ತಿದೆ ಅಂದರೆ ಅನುಭವಿಸ್ತಿತ್ತು ಅನ್ನೋದು ಆ ಜೀವದ ಮಾತಾಯಿತು. ನಾವು ವರ್ತಮಾನದಲ್ಲೇ ಅನುಭವಿಸ್ತಾ ಇದ್ದೇವೆ ಅನ್ನೋದು ಅನ್ವಯಿಸ್ತಿದೆ ಅನ್ನೋ ಮಾತ ಇಲ್ಲ. ಯಾಕೆ? ಯಾಕಿಲ್ಲ? ನಮಗೆ ಅದರಿಂದ ಭಿನ್ನ ಅನುಭವದ ಪರೀಕ್ಷೆ ಇಲ್ಲ. ಯಾವಾಗ ಭಿನ್ನ ಶುದ್ಧ ಸ್ವರೂಪದ ಅನುಭವ ಆಗ್ತಿದೆಯೋ ಆವಾಗ ಅನುಭವಿಸ್ತಿತ್ತು ಅನ್ನೋ ಮಾತು ಜ್ಞಾನಿ ಗುರುಗಳ ಮೂಲಕ ಅವರಿಗೆ ಅನ್ವಯಿಸ್ತಿದೆ. ನಾನು ಅನುಭವಿಸ್ತಾ ಇದ್ದೇನೋ ಇಷ್ಟು ಕೂಡ ಹಿಂದೆ ಹೋಗುವುದಿಲ್ಲ. ಅದರ ಜ್ಞಾನಿಗಳು ವಸ್ತು ಸ್ವರೂಪವನ್ನು ಹೇಳುವುದರೊಳಗೆ ಹೀಗೆ ಹೇಳ್ತಾರೆ. ಏನು? ಯಾವ ಪ್ರಕಾರದಿಂದ ಹೀಗೆ ಅನುಭವಿಸ್ತಾ ಇದೆ, ಯಾವ ಪ್ರಕಾರ ಆ ಪ್ರಕಾರ ಹೇಳ್ತಾರೆ. ಹಾಗೆ ಅನುಭವಿಸ್ತಾ ಇದೆ. ನಾನು ಚೇತನಾ ಮಾತ್ರ ವಸ್ತು ಇದ್ದೇನೆ, ನಿಶ್ಚಯದಿಂದ ಹೀಗೆ ಇದ್ದೇನೆ. ಎರಡು ಮಾತಿದರೆ ಒಂದು ತಿಳಿಯೋದ, ಒಂದು ಅನುಭವ ಪೂರ್ವಕ ತಿಳಿತಾ ಉಳಿಯೋದ. ಏನು? ನಾನು ಶುದ್ಧ ಚೇತನ ಮಾತ್ರ ವಸ್ತು ಇದ್ದೇನೆ, ಇದನ್ನು ತಿಳಿಯೋದು. ಇನ್ನೊಂದು ತಿಳಿತಾ ಉಳಿಯೋದು. ಆ ತಿಳಿತಾ ಉಳಿಯೋದ್ರೊಳಗಿದೆ ನಿಶ್ಚಯದಿಂದ ಹೀಗೆ ಇದ್ದೇನೆ. ಇದರೊಳಗೆ ಯಾವ ಬದಲಾವಣೆ ಇಲ್ಲ, ಇನ್ಮೇಲೆ ಇಲ್ಲ. ಅದೇ ಯಾವಾಗೂ ಇಲ್ಲ. ಇನ್ಮೇಲೆ ಅಥವಾ ಅನಾದಿ ಅನಂತ ಇಷ್ಟು ವಿಕಲ್ಪ ಕೂಡ ಆ ಸಮ್ಯಕ್ ದೃಷ್ಟಿ ಜೀವದ ಅನುಭವದೊಳಗೆ ಇರುವುದಿಲ್ಲ. ತಿಳಿತಾ ಇದೆ ಅಂದರೆ
ಏನಿದೆ, ಇನ್ನು ಮೇಲೆ ನನ್ನಲ್ಲೇ ಬೇರೆ ಏನೂ ಇಲ್ಲ, ನಾನು ಹೀಗೆ ಇದ್ದೇನೆ ಅನ್ನುವ ವಿಕಲ್ಪನೂ ಇಲ್ಲ. ನಾನು ಅನಾದಿಯನಂತ ಹೀಗೆ ಇದ್ದೇನಲ್ಲ ಅನ್ನುವ ವಿಕಲ್ಪನೂ ಇಲ್ಲ. ಬಸ್ ಹೀಗೆ ಇದ್ದೇನೆ, ಹೀಗೆ ಇದ್ದೇನೆ. ಯಾವಾಗ ಅನ್ನೋ ಮಾತನೇ ಇಲ್ಲ. ಈಗ ಅನುಭವದಲ್ಲಿ ಬರ್ತಾ ಇದೆಯಲ್ಲ, ಅದುವೇ ಸತ್ಯ ಇದೆ, ಪರಮ ಸತ್ಯ ಇದೆ. ಹಾಗಾದರೆ ಯಾವ ಪ್ರಕಾರದಿಂದ ಹಾಗೆ ಅನುಭವ ಬರ್ತಾ ಇದೆ, ಆ ಪ್ರಕಾರವನ್ನು ತಿಳಿಸಿಕೊಡುತ್ತಾರೆ. ಏನದು ಪ್ರಕಾರ? ಪ್ರಕಾರ ಇದು ಇದೆ. ಅನಾದಿ ಕಾಲದಿಂದ ಕರ್ಮಗಳ ಉಪಾಧಿ ಭಾವ ಏನಿತ್ತು, ಒಂದು ಕರ್ಮ ಅಂದರೆ ಆಯು ಕರ್ಮದ ಉದಯ ಇದೆ, ಸಾತ ಕರ್ಮದ ಉದಯ ಇದೆ, ದರ್ಶನಾವರಣದ ಉದಯ ಇದೆ, ಜ್ಞಾನಾವರಣದ ಉದಯ ಇದೆ, ನಾಮ ಗೋತ್ರ ಅಂತರಾಯ ಎಲ್ಲದರದ್ದು ಉದಯ ಇದೆ. ಅಷ್ಟೇ ಅಲ್ಲ, ಅದರ ಉತ್ತರ ಪ್ರಕೃತಿಗಳದ್ದೆಲ್ಲ ಉದಯ ಇದೆ. ಕರ್ಮಗಳ ಉದಯದ ಉಪಾಧಿ ರೂಪ ಯಾವ ಭಾವ ಆಗ್ತಾವೆಯೋ ಅಥವಾ ಉಪಾಧಿಗಳಿವೆ, ಅವುಗಳಿಗೆ ಭಾವ ಕೂಡ ಅನ್ನಲಿಲ್ಲ. ಆ ಉಪಾಧಿಗಳನ್ನು ಈ ಜೀವ ಏನು ಮಾಡ್ತಾ ಇತ್ತು, ತಾನೆಂದು ಅನುಭವಿಸುತ್ತಿತ್ತು. ತನ್ನವಲ್ಲ, ತಾನೆಂದು ಅನುಭವಿಸುತ್ತಿತ್ತು. ಈ ಪ್ರಕಾರ ಭೇದ ಹೇಳಿದ ನಂತರ ಇವು ಕರ್ಮದ ಉಪಾಧಿ ಇದ್ದಾವೆ. ಇದರ ವಿಚಾರದ ಕಡೆಗೆ ನಮ್ಮ ಜ್ಞಾನ ಕಾರ್ಯ ಮಾಡ್ತಾ ಇದ್ದೇನೆ. ಇದೆಲ್ಲ ಏನಿದೆ, ಕರ್ಮಗಳ ಉಪಾಧಿ ಇದೆ. ಯಾವ ದೇಹದ ಅವಸ್ಥೆಯ ಕುರಿತು, ಸಂಯೋಗದ ಜಡಚೇತನ ಪದಾರ್ಥಗಳ ಪರ್ಯಾಯಗಳ ಕುರಿತು ಯಾವ ಭಾವನಲ್ಲೇ ಆಗ್ತಾ ಇದೆ ಅಲ್ಲ, ಅದಕ್ಕೆ ಕರ್ಮದ ಉಪಾಧಿ ಭಾವ ಇದೆ, ಉಪಾಧಿ ಇದೆ. ಇದನ್ನು ತಿಳ್ಕೊಳ್ಳುವುದರ ಕಡೆಗೆ ನಮ್ಮ ಜ್ಞಾನ ಪ್ರವೃತ್ತ ಆಯ್ತಂದ್ರೆ ಈಗ ದೇಹದ ಅವಸ್ಥಾ ವಿಶೇಷ ಇರಲಿ, ಸಂಯೋಗದಲ್ಲಿರುವಂಥ ಜಡ ಚೇತನ ಪದಾರ್ಥಗಳ ಅವಸ್ಥಾ ವಿಶೇಷ ಇರಲಿ, ಅವುಗಳ ಕುರಿತಾಗಿರುವ ಯಾವ ಭಾವ ನನ್ನಲ್ಲೇ ಆಗ್ತಾ ಇದೆಯಲ್ಲ, ಅದೇನಿದೆ, ಕರ್ಮದ ಉಪಾಧಿ. ಅರ್ಥಾತ್ ಏನ, ಅದು ನಾನಲ್ಲ, ನನ್ನ ಸ್ವರೂಪ ಅಲ್ಲ. ಇದು ಭೇದ ವಿಜ್ಞಾನ, ಭೇದದ ಜ್ಞಾನ. ಮೊದಲು ಭೇದದ ಜ್ಞಾನ, ಭೇದ ವಿಜ್ಞಾನದ ಬಗ್ಗೆ ಆಗಮದ ಅನೇಕ ವಚನಗಳನ್ನು ಎತ್ತಿ ತೋರಿಸಿದರಲ್ಲ ಮನೆ ಪಾರ್ಶ್ವನಾಥನ. ಆದ್ರೆ ಈ ಪ್ರಕಾರ ಆಗಮದೊಳಗಿನ ಭೇದ ಜ್ಞಾನದ ಅವು ಸನ್ನಿವೇಶಗಳನ್ನು ಎತ್ತಿ ತೋರಿಸಿರು. ಯಾವ ಆಚಾರ್ಯರು ಯಾವ ಪ್ರಕಾರ ಭೇದ ಜ್ಞಾನ ಉಪಯೋಗಿ ಇದೆ ಅನ್ನೋದನ್ನು ಹೇಳಿದರು. ಯಾವುದರಲ್ಲಿ ಯಾವ ಸಮಯದೊಳಗೆ ಯಾವ ರೀತಿ ಭೇದ ಜ್ಞಾನ ಮಾಡೋದ ಅನ್ನೋದು ಆಚಾರ್ಯರ ವಚನ ಹೇಳಿದ್ದಾರೆ. ಆದರೆ ನನಗೆ ನನ್ನ ರೀತಿಯಲ್ಲಿ ಭೇದ ಜ್ಞಾನದ ಇದುವರೆಗೆ ವಿಚಾರ ಅಥವಾ ಜ್ಞಾನದ ಪ್ರವೃತ್ತಿ ಆ ಭೇದದೊಳಗೆ ಉದ್ಯಮ ಮಾಡುವುದು ಪ್ರಾರಂಭ ಆಗಿದೆ. ನಮ್ಮಲ್ಲೇ ನಾವು ನೋಡಿಕೊಳ್ಳೋದಿದೆ. ತಮ್ಮಗಳಿಗೆ ಹೇಳುವಂಥ ಮಾತ ಇದು ಅಲ್ಲ, ನಾನು ನನ್ನಲ್ಲೇ ನೋಡಿಕೊಳ್ಳೋದಿದೆ. ಇಲ್ಲಿ ಹೇಳಿದರು, ಅನಾದಿಯಿಂದ ಕರ್ಮಗಳ ಎಷ್ಟು ಉಪಾಧಿ ಅದವಲ್ಲ, ಅವುಗಳನ್ನು ತಾನೆಂದು ಅನುಭವಿಸುತ್ತಿತ್ತು. ಯಾವ ಪ್ರಕಾರ ಆಗಿದೆ ಆ ಪ್ರಕಾರ ಹೇಳ್ತಾ ಇದ್ದಾರೆ. ಎಲ್ಲಿ ಬದಲಾವಣೆ ಆಗಿದೆ ಆ ಬದಲಾವಣೆಯ ಸ್ಥಾನವನ್ನು, ಸಂಧಿಯನ್ನು ತೋರಿಸ್ತಾ ಇದ್ದಾರೆ. ಏನ, ಅನಾದಿಯಿಂದ ನಿರಂತರ ಯಾವಾಗಲೂ ಯಾವುದೇ ಗತಿಯಲ್ಲಿ ಯಾವುದೇ ಸಂಯೋಗದೊಳಗೆ ನಿಂತು ಉಪಾಧಿಯೊಳಗ ನಾನೆನ್ನುವ ಅನುಭವ ನನಗೆ ಇದೆಯೋ ಅಥವಾ ಇಲ್ಲ, ಇದು ಹ್ಞೂ ಅಥವಾ ಇಲ್ಲ ಉತ್ತರದ ಮಾತಿಲ್ಲ. ಅವಲೋಕನೆ ಮಾಡುವುದಿದೆ, ನಮ್ಮಲ್ಲೇ ಅವಲೋಕನೆ ಮಾಡುವ ಶಕ್ತಿ ಇದೆಯಲ್ಲ,
ತಿಳಿಯುವ ಶಕ್ತಿ ಇದೆಯಲ್ಲ, ಅರೆ ಆ ಅವಲೋಕನೆ ಮತ್ತು ತಿಳಿಯುವ ಶಕ್ತಿಯ ವಿಕಾಸ ಏನು ಪೂರ್ಣ ರೂಪದಿಂದ ಆದದ್ದು ಇದೆ. ಆ ವಿಕಾಸದ ಮೂಲಕನೇ ಈ ವಿಷಯ ತಿಳಿಯೋದಿದೆ. ಏನ ಕರ್ಮದ ಉಪಾಧಿ ಏನಿದೆ ಅದನ್ನೇ ನಾನು ಅಂಥೇಳಿ ಅನುಭವಿಸ್ತಾ ಇದ್ದೇನೇನ. ನನ್ನ ಅನುಭವದೊಳಗೆ ಯಾವುದು ಬರ್ತಾ ಇದೆ ಅಥವಾ ನಾನು ಬಲವಂತತೆಯಿಂದ ಯಾವುದರ ಅನುಭವ ಮಾಡ್ತಾ ಇದ್ದೇನೆ, ಒತ್ತಾಯಪೂರ್ವಕ ಯಾವುದರ ಅನುಭವ ಮಾಡ್ತಾ ಇದ್ದೇನೆ, ಸ್ವಭಾವದ್ದು ಅಥವಾ ಉಪಾಧಿದ್ದು. ತಿಳಿವಾತ್ರಿ ಅನ್ನ ತಿಳಿವಾತ ಯಾಕಾರ ಅಂತಂದ್ರೆ ನಾವು ತಿಳ್ಕೊಳ್ಳುವ ಸಲುವಾಗಿ ಉದ್ಯಮ ಮಾಡ್ತಾ ಇಲ್ಲ, ತಿಳ್ಕೊಳ್ಳುವ ಕಾರ್ಯ ಮಾಡ್ತಾ ಇಲ್ಲ, ಅಥವಾ ಅದು ತಿಳಿದು ಬರುವ ಹಾಗೆ ನಮ್ಮ ಜ್ಞಾನದ ಪ್ರಯತ್ನ ಇಲ್ಲ. ಈ ಸಮಯದಲ್ಲಿ ನಾನು ಯಾವುದರ ಅನುಭವ ಮಾಡ್ತಾ ಇದ್ದೇನೆ, ನಾನೆನ್ನುವ ರೂಪದಿಂದ ಯಾವುದರ ಅನುಭವ ಮಾಡ್ತಾ ಇದ್ದೇನೆ, ನನ್ನ ಅನುಭವ ಮಾಡ್ತಾ ಇದ್ದೇನೋ ಅಥವಾ ಉಪಾಧಿಯ ಅನುಭವ ಮಾಡ್ತಾ. ಉತ್ತರದ ಮಾತಿಲ್ಲ, ಅವಲೋಕನೆ ಮತ್ತು ತಿಳಿಯುವ ಮಾತಿದೆ. ಅದನ್ನು ನೋಡೋದಿದೆ, ಅದನ್ನು ತಿಳಿಯೋದಿದೆ. ಯಾವುದನ್ನು ನಾನಂಥೇಳಿ ಅನುಭವ ನಾನು ಯಾವುದಕ್ಕೆ ಮಾಡ್ತಾ ನಿರಂತರ ಈ ಸಮಯದಲ್ಲಿ ಉಪಾಧಿಯ ಅನುಭವ ಮಾಡ್ತಾ ಇದ್ದೇನೆ, ನನ್ನ ಅನುಭವ ಮಾಡ್ತಾ ಇದ್ದೇನೆ. ಆಗಮದ ಸನ್ಮುಖ ಯಾವ ನನ್ನ ಜ್ಞಾನ, ಹಿಂದೆ ಎಷ್ಟೋ ಬಾರಿ ಹೇಳಿದ್ದಿತ್ತು. ಆದರೆ ಇಲ್ಲಿ ಈ ಶಬ್ದದ ಮೂಲಕ ಆ ವಚನದ ವಾಸ್ತವಿಕತೆಯನ್ನು ತಿಳ್ಕೊಳ್ಳುವಂಥದ್ದು ಸಂಯೋಗ ಒದಗಿ ಬಂದಿದೆ. ನಾನು ಶಾಸ್ತ್ರದ ಅವಲಂಬನೆಯ ಮೂಲಕ ಯಾವುದರ ಅನುಭವ ಮಾಡ್ತಾ ಇದ್ದೇನಲ್ಲ, ಅದು ನಂದು ಇದೆಯೋ, ಶಾಸ್ತ್ರದ ವಚನದ್ದು ಇದೆಯೋ, ಅಥವಾ ನನ್ನ ಉದಯದ್ದು ಇದೆ. ಕರ್ಮದ ಉದಯದಿಂದ ನನ್ನಲ್ಲಿ ಯಾವ ಭಾವ ಉಪಾಧಿ ಉತ್ಪನ್ನ ಆಗಿದೆಯಲ್ಲ, ಅದರದ್ದು ಅನುಭವ ಮಾಡ್ತಾ ಇದ್ದೇನೆ. ತಾನು ಅಂಥೇಳಿ ಅದರೊಳಗೆ ನಿಮಗ್ನ ಇದ್ದೇನೆ, ಏಕರೂಪ ಇದ್ದೇನೆ. ಅವ್ಯಾಹತವಾಗಿ ನಿರಂತರವಾಗಿ ನನ್ನಲ್ಲೇ ಏನು ಅನುಭವ ಮತ್ತು ತಿಳಿಯುವ ರೂಪದ, ನೋಡುವ ತಿಳಿಯುವ ರೂಪದ ಯಾವ ಕಾರ್ಯ ನಡೆದದ್ದು ಇದೆ, ಆ ಕಾರ್ಯಕ್ಕೆ ನಿರಂತರ ಉದಯದ ಅವಲಂಬನೆ ಇದೆ, ಅಥವಾ ಉದಯದ ವಶವೇ ಇದೆ. ಅದು ಉದಯದ ಕಾರಣದಿಂದ ಅಥವಾ ನನ್ನ ಎಚ್ಚರಿಗೇಡಿತನದಿಂದ. ಉದಯಂತೂ ಇಂದ ಸಿದ್ಧಾಲಯದಲ್ಲಿ ಎಷ್ಟು ಜೀವರುಗಳ ಅನಂತ ವ್ಯಾಪಾದ ಸುಖದೊಳಗ ಲೀನ ಇದ್ದಾರೋ ಅವರೆಲ್ಲರಿಗೂ ಒಂದು ಕಾಲದೊಳಗೆ ಉದಯಂತೂ ಇತ್ತಲ್ಲ. ಉದಯದ ಕಾರಣದಿಂದ ಉಪಾಧಿಯ ಅನುಭವ ನಾನು ಮಾಡ್ತಾ ಇಲ್ಲ. ನನ್ನ ಅಸಾವಧಾನತೆ, ಎಚ್ಚರಿಗೇಡಿತನ, ಅದರದ ಅನುಭವ ನಾನು ಮಾಡ್ತಾ. ನನ್ನ ಜ್ಞಾನದಿಂದ ಅರೆ ಇದನ್ನಂದ ಯಾವುದು ಈ ದೇಹ ಮತ್ತು ಸಂಯೋಗದಲ್ಲಿರುವಂಥ ಜಡಚೇತನ ಪದಾರ್ಥಗಳ ಅಭಿಪ್ರಾಯದೊಳಗಿದೆ ನಂದ ಅಂಥೇಳಿ. ಆ ಅಭಿಪ್ರಾಯದ ಕಾರಣದಿಂದ ಅದರ ಜೊತೆಗೆ ಏಕತೆ ಮಾಡಲಿಕ್ಕೆ ಹೋಗ್ತೇನೆ. ಅಲ್ಲಿ ಯಾವ್ಯಾವ ನನ್ನ ಉದಯದ ಅನುಸಾರ, ಉದಯದ ನಿಮಿತ್ತದಿಂದ, ನನ್ನ ಅಜ್ಞಾನದ ಮೂಲಕ ಯಾವ್ಯಾವ ವಿಕಾರಿ ಭಾವಗಳಾಗುತ್ತವೆಯೋ, ಅರೆ ಉಪಾಧಿ, ಕರ್ಮಗಳ ಉಪಾಧಿ ಅಂಥೇಳಿ ಯಾಕೆ ಹೇಳಿದರು? ಅದರೊಳಗೆ
ಕರ್ಮದ ಕೈವಾಡ ಇದೆಯೋ ಅಥವಾ ಜೀವದ ಸ್ವಾಧೀನತೆ ಇದೆಯೋ? ಅನಾದಿ ಕಾಲದಿಂದ ಈ ಯಾವ ಕರ್ಮದ ಉಪಾಧಿ ಭಾವ ಇದ್ದಾವೆ ಅದನ್ನ ತಾನು ಅಂಥೇಳಿ ಅನುಭವ ಮಾಡುವುದರೊಳಗ ಆ ಕರ್ಮದ ಪ್ರಾಬಲ್ಯ ಇದೆಯೋ ಅಥವಾ ತನ್ನ ಸ್ವಾಧೀನತೆ ಇದೆ? ಈ ಅವಸ್ಥೆಯೊಳಗಂತೂ ತನ್ನ ಸ್ವಾಧೀನತೆನೇ ಇದೆ. ಅಸಂಜ್ಞೆಯವರೆಗೆ ಕರ್ಮದ ಪ್ರಬಲತೆ ಅಂಥೇಳಿ ಹೇಳಿದ್ರೆ ಒಂದು ವೇಳೆ ಕ್ಷಮೆ ಇದೆ. ಈ ಅವಸ್ಥೆಯೊಳಗ ಒಂದು ಸಮನಸ್ಕ ಅವಸ್ಥೆಯ ಮುಖ್ಯತೆ ಇಲ್ಲ, ಅದಂತೂ ಇದೇನೇ ಇದೆ. ಆದ್ರೆ ಇಂಥ ವಸ್ತು ಸ್ವರೂಪದ ನಿರೂಪಣೆ ಮಾಡುವಂಥ ಸತ್ಶ್ರುತ ನಮ್ಮ ಎದುರಿಗೆ ಇರುವಾಗ ಕೂಡ ನಮಗಿದರದ ಸಂಯೋಗ ಅನೇಕ ವರ್ಷಗಳಿಂದ ಬಂದರೂ ಕೂಡ ನಾವು ದೇಹ ಮೊದಲಾದ ಅನ್ಯ ಯಾವ ಕರ್ಮಜನಿತ ವಸ್ತು ಇದ್ದಾವೆ, ಸಂಯೋಗ ಇದ್ದಾವೆ, ಅವಸ್ಥಾ ಇದ್ದಾವೆ, ಅವುಗಳ ಜೊತೆಗೆ ಏಕತೆ ಯಾಕೆ ಮಾಡ್ತಾ ಇದ್ದೇನೆ? ಕರ್ಮ ನನ್ನನ್ನು ಬಲವಂತತೆಯಿಂದ ಮಾಡಿಸ್ತಾ ಇದೆಯೋ ಅಥವಾ ನಾನು ಒತ್ತಾಯಪೂರ್ವಕ ಮಾಡ್ತಾ ಇದ್ದೇನೆ? ಕರ್ಮ ಅಸಹಾಯಿಯಾಗಿದ್ದರೆ ನಮ್ಮ ವರ್ತನೆಯ ಅನುಸಾರ ಅದು ಉದಯಕ್ಕೆ ಬರಬೇಕಾಗಿದೆ. ಹಾಗೆ ಇದೇರಿ ಅಣ್ಣ. ಒಂದು ವೇಳೆ ಶುಭ ಇದ್ರೂ ಕೂಡ ನನ್ನ ಅಜ್ಞಾನ ಅಶುಭ, ಅರೆ ಪರದಲ್ಲಿ ಕಾರ್ಯ ಪರಕ್ಕೆ ಸಹಾಯ ಮಾಡೋದು, ಅದರ ಅನುಸಾರ ಶುಭ ಕರ್ಮದ ಉದಯ ಇದ್ರೂ ಅದಕ್ಕೆ ಅನುಕೂಲ ಅಶುಭ ಆಗ್ತಾ ಇದೆ. ಅದ ಸಿದ್ಧಾಂತ ಏನು ಹೇಳ್ತಿದೆ, ಸರ್ವಜ್ಞ ಪ್ರಭು ಏನು ಹೇಳಿದ್ರು, ವಸ್ತು ಸ್ವರೂಪ ಏನಿದೆ ನಾನು ಮಾಡ್ತಾ ಇದ್ದೇನೆ ಏನ. ದುಃಖಕ್ಕೆ ಕಾರಣ ಅನ್ಯ ಪದಾರ್ಥ ಇದೆಯೋ ಅಥವಾ ನನ್ನ ಬಲವಂತತೆ, ಅಜ್ಞಾನದ ಬಲವಂತತೆ. ಯಾವ ಕಾರ್ಯ ನಾವು ಪರದ ಮೋಹದಿಂದ ಅಥವಾ ರಾಗದಿಂದ ಅಥವಾ ದ್ವೇಷದಿಂದ ಮಾಡ್ತೇವೆಯೋ ಅದರದ ಅದೇ ಸಮಯದೊಳಗ ಹರ್ಷ ವಿಷಾದ ಯಾವುದೂ ಆದ್ರೂ ಅದು ದುಃಖನ ಇದೆಯೋ ಅಥವಾ ಇಲ್ಲ. ಉಪಾಧಿ ಇದೆ, ಕಲಂಕ ಇದೆ. ಕಲಂಕಿತ ಭಾವ, ಮಲಿನ ಭಾವ, ವಿಕೃತ ಭಾವ ನಮ್ದು. ಅಪ್ಪಾಜಿ ಹೇಳಿದ್ರು, ಒಂದು ಪರಮಾಣು ಕೂಡ ನಿನ್ನ ಹಸ್ತಕ್ಷೇಪವನ್ನು ಸಹಿಸುವುದಿಲ್ಲ. ಈ ಮೂಲ ಮಾತನ್ನ ಅವರು ಹೋಗಿ 20 ವರ್ಷ, ವಚನ ಏನೋ ಸ್ಮರಣೆಯಲ್ಲಿದೆ, ಆದ್ರೆ ಆ ವಚನದ ಭಾವದ ಪ್ರಯೋಗ ಎಷ್ಟಾಗ್ತಾ ಇದೆ. ಧರ್ಮ ಗ್ರಂಥ ಇಟ್ಟುಕೊಂಡ್ರೆ ಆಗೋದಿಲ್ಲ. ಗ್ರಂಥದ ವಿಷಯದ ಅನುರೂಪ ಅವಲೋಕನೆ ಮಾಡಬೇಕಾಗ್ತಿದೆ, ತನ್ನಲ್ಲೇ, ಇನ್ನೊಬ್ಬರಲ್ಲೇ ಅಲ್ಲ. ಅದರದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇನ್ನೊಬ್ಬರಿಂದ ನಮಗೇನು ಆಗಿಲ್ಲ, ಆಗ್ತಾ ಇಲ್ಲ, ಆಗೋದು ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಇಲ್ಲಿ ಅನುಭವಿಸುತ್ತಿತ್ತು ಎಂಥ ಶಬ್ದ ಇದೆ ನೋಡ್ರಿ. ಸರ್ವಂ ಅಪಿ ಭಿತ್ವ, ಎಷ್ಟು ಕರ್ಮಗಳ ಉದಯದ ಉಪಾಧಿಗಳಿವೆ, ಅವುಗಳನ್ನು ಬಿಟ್ಟು ಬೇರೆ ಏನಿಲ್ಲ. ಅವುಗಳನ್ನೇ ಅನಾದಿ ಕಾಲದಿಂದ ತಾನೆಂದು ಅನುಭವಿಸುತ್ತಿತ್ತು. ಈಗ ಅದು ಬಿಟ್ಟು ಹೋಗಿ ನಾನು ಶುದ್ಧ ಚೇತನ ಮಾತ್ರ ವಸ್ತು ಇದ್ದೇನೆ, ನಾನು ಹೀಗೆ ನಿಶ್ಚಯದಿಂದ ಹೀಗೆ ಇದ್ದೇನೆ, ಆ ಅನುಭವ ಯಾವ ಪ್ರಕಾರ ಆಯಿತು ಅನ್ನೋದು ಹೇಳ್ತಾ ಇದ್ದಾರೆ. ಅನುಭವಿಸುತ್ತಿತ್ತು, ಈಗೇನಾಯ್ತು ರೀ?
ಅವುಗಳನ್ನು ಪರದ್ರವ್ಯಗಳೆಂದು ತಿಳಿದು ಸ್ವಾಮಿತ್ವವನ್ನು ಬಿಟ್ಟುಕೊಡಲಾಗಿದೆ. ಪರದ್ರವ್ಯಗಳೆಂದು ತಿಳಿದು ದ್ವೇಷ ಮಾಡಲಿಲ್ಲ, ಹತಾಶ ಆಗಲಿಲ್ಲ. ಏನು ಮಾಡಿತು? ಸ್ವಾಮಿತ್ವವನ್ನು ಬಿಟ್ಟುಕೊಡಲಾಗಿದೆ. ಸ್ವಾಮಿತ್ವವನ್ನು ಬಿಟ್ಟುಕೊಡೋದ ಇದಕ್ಕೆ ಆಧಾರ ಪರದ್ರವ್ಯ ರೂಪದ ಜ್ಞಾನ. ಪರದ್ರವ್ಯಗಳ ರೂಪದ ಜ್ಞಾನದಿಂದ ಪರದ್ರವ್ಯಗಳ ಮೇಲಿನ ಸ್ವಾಮಿತ್ವ ಬಿಟ್ಟು ಹೋಗ್ತಿದೆ. ಸ್ವಾಮಿತ್ವ ಬಿಟ್ಟು ಹೋದ ನಂತರ ಕರ್ತೃತ್ವಾದಿಗಳು ಉಳಿಯೋದನ್ನೇ ಇಲ್ಲ. ಹೃದಯದೊಳಗಿಂದ, ಬುದ್ಧಿಯೊಳಗಿಂದ ಪರಪದಾರ್ಥಗಳ ಸ್ವಾಮಿತ್ವ ಬಿಟ್ಟು ಹೋಗೋದು ಅವಶ್ಯಕ. ಆ ಭರತೇಶ ಯುಗದ ಆದಿಯಲ್ಲಿ 6 ಖಂಡದ ಅಧಿಪತಿ ಇದ್ರೂ ಕೂಡ ನಿಸ್ಸಂಗ ತತ್ವದ ಅನುಭವ ಯಾವ ರೀತಿ ಕ್ಷಣಕ್ಕೆ ಸಾಧಿಸ್ತಾ ಇದ್ದ. ಏನೂ ಇಲ್ಲದೆ ಇರುವ ವೇಳೆದೊಳಗೆ ನಾವು ಹೊರದ ಮೇಲೆ ಸ್ವಾಮಿತ್ವ ಸ್ಥಾಪನೆ ಮಾಡಲಿಕ್ಕೆ 6 ಖಂಡದ ಅಧಿಪತ್ಯ. ಅವನು ನಿಸ್ಸಂಗ ಸ್ವಭಾವದ ಅನುಭವ ಮಾಡ್ತಿದ್ದ ಕ್ಷಣ. ಒಂದು ಸಮಯ ಭೋಗದ ರಾಗ ಇದ್ದರ ಮರು ಸಮಯದೊಳಗ ವೀತರಾಗ ಸ್ವಭಾವದ ಅನುಭವದೊಳಗ ಒಂದಾಗಿ ಆ ಕಲಂಕವನ್ನು ತೊಳೆದು ಹಾಕಿ ಬಿಡ್ತಿದ್ದ. ಅವಾಗನ ಅಂಥಳಿನ ದೀಕ್ಷಾಗ್ರಹಣ ಮಾಡ್ತಾ ಇದ್ದ ಹಾಗೆ 48 ನಿಮಿಷದೊಳಗ ಪರಿಪೂರ್ಣ ದಶೆಗೆ ಪ್ರಾಪ್ತ ಆದ. ಏನು ಇರಲಿಲ್ಲಲ್ಲ ಅಲ್ಲಿ ತೊಳಿಲಿಕ್ಕೆ. ಅದನ್ನೆಲ್ಲ ಅವಾಗನ ತೊಳೆದು ಹಾಕಿದ್ದ. ಭೋಗದ ರಾಗ ಯಾವ ರಾಗ ಇದೆಯೋ ಆ ಎಲ್ಲ ರಾಗ, ಯಾವುದರ ಕುರಿತು ರಾಗ ಆಯಿತೋ ಅದನ್ನು ಸಮ್ಯಜ್ಞಾನ ತಿಳಿತೋ ಮರು ಸಮಯದೊಳಗೆ ಅದನ್ನು ಶುಚರೂಪೂತ ಮಾಡಿಬಿಟ್ಟು. ಒಂದು ಹಾಲು ಕುಡಿದ್ರೂ ಆ ಗ್ಲಾಸ್ ಅವಾಗ ತೊಳೆದು. ಒಂದು ಏನೋ ಹಣ್ಣು ಹೆಚ್ಚಲಿಕ್ಕೆ ಚಾಕು ತಗೊಂಡ್ರೆ ಅದನ್ನು ಅವಾಗ ತೊಳೆದಿಲ್ಲ. ಹೀಗೆ ಪ್ರತಿಯೊಂದು ಅವಾಗ ಮಾಡಿದ ನಂತರ ಅಲ್ಲೇನಿರೋರಿ ಪಾತ್ರೆ ರಾಶಿ ಬೀಳ್ತಿದೆ. ಯಾವುದು ಕಾಣಿಸ್ತಿದೆ ಅದನ್ನು ಸ್ಥಾನಕ್ಕೆ ಇಟ್ಟುಬಿಟ್ರೆ ಮುಂದೆ ಕೆಲಸ ಏನು ಉಳಿತಿದೆ? ಏನು ಉಳಿತಿದೆ? ಅವ ಅಷ್ಟ ಮಾಡಿದರೆ ದುರ್ಬಲತೆಯಿಂದ ರಾಗದೊಳಗೆ ಏಕರೂಪ ಆಗುತ್ತಿದ್ದ. 1 ಸಮಯ 2 ಸಮಯ ಅದನ್ನು 4 ಸಮಯದೊಳಗ ವೀತರಾಗ ಸ್ವಭಾವದ ಆಶ್ರಯದಿಂದ ನಿರ್ಮಲ ಮಾಡಿ ಬಿಡ್ತಿದ್ದ. ಆ ಪರಿಣಾಮವೆಂಬ ವಸ್ತ್ರ, ಪರಿಣಾಮವೆಂಬ ಗ್ರಹ, ಪರಿಣಾಮವೆಂಬ ಪಾತ್ರೆ ಮಲಿನ ಆಗಲೇ ಇಲ್ಲ. ನಿರ್ಮಲ ಸಮತೆಯ ಭಾವದಿಂದ, ವೀತರಾಗ ಭಾವದಿಂದ ಆ ಪಾತ್ರೆಯನ್ನ, ಆ ಮನೆಯನ್ನ, ಆ ವಸ್ತ್ರವನ್ನ ಆವಾಗ ಶುಚರೂಪೂತ ಮಾಡಿ ನಿರ್ಭಾರ ಇರ್ತಿದ್ದ. ನಾವು ಎಲ್ಲ ಹಿಂದೆ ಹಾಕ್ತೇವೆ, ಎಲ್ಲ ತ್ಯಾಗ ಮಾಡೋದು ಮುಂದಿನ ವರ್ಷ. ಈಗಿಲ್ಲ, ನಾಳೆ ಅಂದ್ರೆ ಭವಿಷ್ಯದ ಭರವಸೆಯ ಮೇಲೆಗೆ ವರ್ತಮಾನದೊಳಗೆ ಸಂಚಯ ಮಾಡ್ತಾ ಇದ್ದೇವೆ, ವಿಕೃತ ಮಾಡ್ತಾ ಇದ್ದೇವೆ, ಭಾರವನ್ನು ಬೆಳೆಸಿಕೊಳ್ತಾ ಇದ್ದೇವೆ. ಆ ನಾಳೆ ಯಾವಾಗೂ ಈಗ ಆಗುವುದಿಲ್ಲ. ಆ ಮುಂದಿನ ವರ್ಷ ಯಾವಾಗೂ ಈ ಚಾಲ್ತಿ ವರ್ಷ. ಧರ್ಮದ ಸಲುವಾಗಿ, ತ್ಯಾಗದ ಸಲುವಾಗಿ, ಮೋಹವನ್ನು ಮಂದ ಮಾಡುವ ಸಲುವಾಗಿ ಭವಿಷ್ಯದ ಭರವಸೆ ಇಟ್ಕೊಂಡಿದ್ದೇವೆ. ಇಂದೇನ ಮುಷ್ಕಿಲ ಸೇ ನರತನ ಪಾಯ, ನರತನವೇ ಪಾಪ ಕಮಾಯ. ನಾ ಮನೆ ಕಟ್ಟನು, ನಾ ಧನ ಗಳಿಸನು, ನಾ ಮಂದಿ ಗಳಿಸನು. ಏನು ಗಳಿಸಂದ್ರೆ ನರತನವೇ ಪಾಪ ಕಮಾಯ.
पापों ने ढांका तेरा ज्ञान कैसे बनेगा। मंदिर जा पूजन कर ले, पूजन कर माला फिर ले, ಅದರಿಂದ ಏನಾಗೋದು? ಮಂದಿರಕ್ಕೆ ಹೋಗಿಗೆ ದಿನ ಹೋಗೋದಲ್ಲ, ದಿನ ಮಾಡು. ಆದರೆ ಇಲ್ಲಿ ಕಮಾಯಿ ಯಾವುದರ್ಧ? ಪಾಪ ಅಂದ್ರೆ ನಾವು ಇನ್ನೊಬ್ಬರನ್ನ ನೋಯಿಸಲಿಲ್ಲ, ಯಾವ ಜೀವಕ್ಕೆ ಹಿಂಸೆ ಮಾಡಲಿಲ್ಲ, ಯಾರ್ದ ವಸ್ತುವನ್ನ ಕಳವು ಮಾಡಲಿಲ್ಲ, ಕುಶೀಲ ಮೊದಲಾದವುಗಳನ್ನು ಮಾಡಲಿಲ್ಲ. ಆದರೆ ಇದು ನನ್ನ ಕರ್ತವ್ಯ, ಇದು ನಾನು ಉದಯದ ಉಪಾಧಿ ರೂಪದ ಯಾವ ಭಾವಗಳಿದಾವೆ ಅವುಗಳನ್ನು ತಾನಂಥೇಳಿ ಅನುಭವ ಮಾಡೋದಿದೆಯಲ್ಲ, ಪರದ್ರವ್ಯಗಳ ಮೇಲೆ ಸ್ವಾಮಿತ್ವದ ಸ್ಥಾಪನೆ ಮಾಡೋದಿದೆಯಲ್ಲ. ಪರದ್ರವ್ಯ ಯಾವುದು? ಉಪಾಧಿ ಭಾವ ಪರದ್ರವ್ಯ. ದೇಹ ಸಂಯೋಗಿ ಚೇತನ ಪದಾರ್ಥಗಳ ಪರದ್ರವ್ಯ ಅಂಥೇಳಿ ಹೇಳುವಷ್ಟು ದೂರ ಜೈನಾಚಾರ್ಯರು ಈಗ ಇಲ್ಲಿ ಅವಶ್ಯ. ಪರದ್ರವ್ಯ ಮತ್ತು ಉಪಾಧಿ ಒಂದೇ ಅರ್ಥನೂ ಕೊಡ್ತಾವು, ಬೇರೆ ಅರ್ಥನೂ ಕೊಡ್ತಾವು. ಒಂದೇ ಅರ್ಥನೂ ಕೊಡ್ತಾವು, ಬೇರೆ ಅರ್ಥನೂ. ಯಾವಾಗ ಚೇತನ ಮಾತ್ರ, ಶುದ್ಧ ಚೇತನ ಮಾತ್ರದ ದೃಷ್ಟಿ ಜ್ಞಾನ ಅನುಭವ ಆಗ್ತಿದೆ, ಆವಾಗ ವಿಕಾರಿ ಭಾವ ಪರದ್ರವ್ಯ ಆಗಲಿಲ್ಲ. ಉಪಾಧಿನ ಪರದ್ರವ್ಯ ಐತ್ರಿ. ಯಾವ ಉಪಾಧಿಯ ಕಾರಣ ಕರ್ಮ ಅಥವಾ ಸಂಯೋಗಿ ಪದಾರ್ಥ ಅದಾವಲ್ಲ, ಅವು ಪರದ್ರವ್ಯಂತೂ ವಾಸ್ತವದಲ್ಲೇ ಅದಾವ್ರಿ. ಕರ್ಮ ಮತ್ತು ಕರ್ಮದ ನಿಮಿತ್ತದಿಂದ ಬಂದಿರುವಂತಹ ಸಂಯೋಗಿ ಪದಾರ್ಥ ಅವಂತೂ ವಾಸ್ತವದಲ್ಲಿ ಪರದ್ರವ್ಯ ಅದಾವ್ರಿ. ಆದ್ರ ಶುದ್ಧ ಚೇತನ ಮಾತ್ರ ವಸ್ತುವಿನ ಮೇಲೆ ದೃಷ್ಟಿ ಜ್ಞಾನ ಯಾವಾಗ ಸ್ಥಿರ ಆಯಿತೋ, ಆವಾಗ ಆ ಕರ್ಮ ಮತ್ತು ಸಂಯೋಗಿ ಪದಾರ್ಥಗಳ ನಿಮಿತ್ತದಿಂದ ತನ್ನಲ್ಲೇ ಆಗ್ತಾ ಇರುವಂಥ ಉಪಾಧಿ ಏನದವು, ವಿಕಾರ ಏನದವು, ಅವು ಪರದ್ರವ್ಯ ಅಂಥೇಳಿನ ಮೂರೂ ಸಮಾನ ಅದಾವ್ರಿ. ಯಾವ ಮೂರ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ನೋಕರ್ಮನೂ ಪರದ್ರವ್ಯದೆ. ಶರೀರಾದಿ ಜ್ಞಾನಾವರಣಾದಿ ದ್ರವ್ಯಕರ್ಮ ಪರದವೇನೇನದವಳು. ಹಾಗಾದ್ರೆ ರಾಗಾದಿ ಭಾವಕರ್ಮ ಏನದವು? ಪರಭಾವದವೇನು ಪರದ್ರವ್ಯದವ್ರಿ, ಪರದ್ರವ್ಯ. ಭಾವಕರ್ಮ ಅಂತ ಹೇಳಿ ಹೇಳಿದಾರನಲ್ಲ, ಆದ್ರೆ ಅದು ಪರದ್ರವ್ಯ ಇದೆ. ಉಪಾಧಿ ಅಂದ್ರೆ ಇಲ್ಲಿ ಭಾವಕರ್ಮನ ರೀ. ಉದಯದ ಕಾರಣದಿಂದ ಆಗಿದಾವೆ, ಉದಯದ ಕಾರಣದಿಂದ ಸಂಯೋಗಿ ಪದಾರ್ಥ, ದೇಹ ಮೊದಲಾದ ಸಂಯೋಗಿ ಪದಾರ್ಥ ಇದಾವೆ. ಅರೆ ಮೂರ್ದು ಅವುಗಳಲ್ಲಿ ಏಕತೆ ಇದೆ. ಯಾವ ವಿಕಾರಿ ಭಾವ ಆಗಿದೆಯಲ್ಲ, ಅದು ಜಡಕರ್ಮದ ಉದಯದಿಂದಾಗಿದೆ. ಯಾವ ಜಡಕರ್ಮದ ಉದಯ ಇದೆಯಲ್ಲ, ಅದು ಸಂಯೋಗಿ ಪದಾರ್ಥಗಳಲ್ಲೇ ಕಾರ್ಯ ಮಾಡ್ತಾ ಇದೆ. ಇವನ ದೃಷ್ಟಿ ಆ ಸಂಯೋಗಿ ಪದಾರ್ಥದ ಮೇಲೆ ಇದೆ. ವಿಕಾರಿ ಭಾವಕ್ಕೆ ಕಾರಣ ಯಾವ್ದ? ಕರ್ಮದ ಉದಯ ಇವನಿಗೆ ಕಾಣುವುದಿಲ್ಲಲ್ಲ. ವಿಕಾರಿ ಭಾವಕ್ಕೆ ಕಾರಣ ಯಾವುದು? ಸಂಯೋಗದಲ್ಲಿರುವಂತಹ ಪದಾರ್ಥಗಳು. ಹಾಗಾದ್ರೆ ಆ ಪದಾರ್ಥ ಯಾವುದರಿಂದ ಸಂಯೋಗದೊಳಗೆ ಬಂದು? ದ್ರವ್ಯಕರ್ಮದ ಉದಯದಿಂದ. ಹಾಗಾದ್ರೆ ದ್ರವ್ಯಕರ್ಮ ಅದು ನೋಕರ್ಮ, ಅದರ ಮೇಲೆ ದೃಷ್ಟಿ ಹಾಕುವಂಥ ವರ್ತಮಾನದ ಜ್ಞಾನ ವಿಕೃತ ಆಯ್ತಲ್ಲ, ಅದು ಭಾವಕರ್ಮ. ಇವು ಮೂರೂ ಏನಾದವ್ರೆ? ಶುದ್ಧ ಚೇತನ ಮಾತ್ರ ವಸ್ತುವಿನ ಮೇಲೆ ದೃಷ್ಟಿ ಹೋದ ನಂತರ ಜ್ಞಾನ ಅದನ್ನು ತಿಳಿತಾ ಇರುವ ವೇಳೆದೊಳಗೆ ಇವು ಮೂರೂ ಏನಾದವು? ಪರದ್ರವ್ಯ ಆದವು. ನೀವು ಉಪಾಧಿಯನ್ನೇ ಪರದ್ರವ್ಯ ಅನ್ರಿ, ಅಥವಾ ದೇಹಾದಿ ಯಾವ ಕರ್ಮದ ನಿಮಿತ್ತದಿಂದ, ಉದಯದ ನಿಮಿತ್ತದಿಂದ ದೇಹಾದಿಗಳಲ್ಲಿ ಅವಸ್ಥಾಂತರ ಆಗಿದೆಯಲ್ಲ, ಸಂಯೋಗಿ ಪದಾರ್ಥಗಳಲ್ಲಿ ಯಾವ ಪರಿವರ್ತನೆ ಆಗ್ತಾ ಇದೆಯಲ್ಲ, ಅದನ್ನು ಉಪಾಧಿ ಅಂತ ಹೇಳ್ತಾರೆ. ಉಪಾಧಿ ಎಲ್ಲವೂ ಉಪಾಧಿ. ಒಂದು ಜ್ಞಾನ ದರ್ಶನ ನಿರಾಕುಲ ಸಹಜ ಜ್ಞಾನದ ಮೂಲಕ ನಿರಾಕುಲ ಶಾಂತಿಯ ಅನುಭವವನ್ನು ಹೊರತುಪಡಿಸಿ ಏನಿದೆಯೋ ಅದೆಲ್ಲವೂ ಉಪಾಧಿ.
ದೇಹ ಉಪಾಧಿಯನ್ನು ದೇಹ ನಾನನ್ನೋದು ಉಪಾಧಿ. ಜೀವನಿಗೆ ಯಾವುದು ಉಪಾಧಿ? ಉಪಾಧಿ ಯಾವುದು? ಕಷ್ಟ ಯಾವುದು? ತೊಡಕ ಯಾವುದು? ಕಲಂಕ ಯಾವುದು? ದೇಹೋ ಎನ್ನ ದೇಹ ನಾನನ್ನೋದ ದೇಹ ನಾನ. ಅದರೊಳಗೆ ದೇಹನ ಉಪಾಧಿ ಇದೆ ಅಂದ್ರೆ ತಪ್ಪೇನಿದೆ? ಏನು? ಆ ದೇಹಕ್ಕೆ ಕಾರಣೀಭೂತವಾದಂಥ ಕರ್ಮನ ಉಪಾಧಿ ಇದೆ ಅಂದ್ರೆ ತಪ್ಪೇನಿದೆ? ಮೂರದ್ದು ಕಾರ್ಯ ಸಮಾಧಾನ ಇದೆ. ಆದರೆ ಯಾವಾಗ ನಿಜವಾಗಿ ಆ ಪರದ್ರವ್ಯವನ್ನ ಪರದ್ರವ್ಯ ಅಂಥೇಳಿ ಇವು ತಿಳಿದ ಸ್ವದ ಮೇಲೆ ದೃಷ್ಟಿ ಕೇಂದ್ರೀಕೃತ ಆದ ನಂತರ ಪರದ್ರವ್ಯಗಳನ್ನು ಪರದ್ರವ್ಯ ಅಂಥೇಳಿ ತಿಳಿದಲ್ಲ, ಆ ವೇಳೆದೊಳಗೆ ದೇಹ ಇದೆ, ಕರ್ಮನೂ ಇದೆ, ಆದರೆ ನಾನೆನ್ನುವ ಭಾವ ಇಲ್ಲ. ಹಾಗಾದ್ರೆ ನಿಜವಾಗಿ ಉಪಾಧಿ ಯಾವುದ? ಅವುಗಳನ್ನು ನಾನೆನ್ನುವ ಭಾವ ಅಂಥೇಳಿ ಇಲ್ಲಿ ತಾನೆಂದು ಅನುಭವಿಸುತ್ತಿತ್ತು. ಅವೆಲ್ಲ ಇದ್ದು ಅಂಥೇಳಿ ಹೇಳಲಿಲ್ಲ, ಅದನ್ನು ತಾನಂಥೇಳಿ ಅನುಭವ ಮಾಡ್ತಿತ್ತು. ಅಜ್ಞಾನ ಶಬ್ದ ಏನಿದೆ ನೋಡ್ರಲಿ, ಎಷ್ಟು ಕರ್ಮಗಳ ಉದಯದ ಉಪಾಧಿಗಳಿವೆ. ಅವುಗಳನ್ನು ಅನಾದಿ ಕಾಲದಿಂದ ಹೀಗೆ ಹೇಳಿದ ನಂತರ ನಮಗಿದು ಬೈದ ಹಾಗೆ ಆಗುವುದಿಲ್ರಿ? ಇಲ್ಲ, ಆಗ್ತಾನೆ ಇಲ್ರಿ, ನಿಜವಾಗಿ ಆಗ್ತಾ ಇಲ್ಲ. ಆದ್ರೆ ಇದಕ್ಕಿಂತ ಕಠೋರ ಬೈಗಳು ಯಾರು ಬೈಯೋ ಸಾಧ್ಯತೆ ರೀ ನಮ್ಗೆ? ಅನಾದಿ ಕಾಲದಿಂದ ಎಷ್ಟು ಕರ್ಮದ ಉದಯದ ಉಪಾಧಿ ಇದಾವ್ಯೋ ಅವುಗಳನ್ನೇ ತಾನಂತೇಳಿ ಅನುಭವ ಮಾಡ್ತೇವೆ. ಅನುಭವ ಮಾಡ್ತಾ ಇದೆ. ಇದು ಎಂಥ ಬೈಗಳಿದೆ. ಶಿವ್ಯಾನಿಕ ನೀನೆ चोरी आहे, शिव्या आहे, कुशील आहे, ಹಿಂಸಾತರ आहे ಸಾಹಿ. ಅನೀತಿ ಮತ್ತು ಮುಂದಿನ ಭವಕ್ಕೆ ಹೋಗು ಭವದ ಸಲುವಾಗಿ ಭಾರ ಇದೆ. ಭವ ಯಾವುದರಿಂದ ಇದೆ? ಈ ಪರಿಗ್ರಹದಿಂದನಲ್ಲ. ಹಿಂಸೆ ಆಯಿತು, ಚೋರಿ ಆಯಿತು, ಅದರದ ಅನುಭವ ಕುಶೀಲ ಆಯಿತು, ಮತ್ತು ಮುಂದಿನ ಭವಕ್ಕೆ ಅದು ಕಾರಣ ಆಯಿತು ಪರಿಗ್ರಹ. ನಾಳೆಗೆ ಬೇಕಂತ ಹೇಳಿ ಯಾವ್ದು ಅಂತೇವಲ್ಲ ಅದ ಪರಿಗ್ರಹ ಇದೆ. ಹಾಗಾದ್ರೆ ಅದು ನಾಳಿನ ಭಾವಕ್ಕೆ ಕಾರಣ ಆಯ್ತಂತ ಹೇಳಿ ಅದಕ್ಕೆ ಪರಿಗ್ರಹ. ಪಂಚ ಪಾಪಗಳನ್ನು ಸಂಪೂರ್ಣ ತ್ಯಾಗ ಮಾಡಿ ಅವನು ಔಷಧ ಉಪವಾಸ ಮಾಡ್ತಾನೆ. ಆದ್ರ ಪ್ರತ್ಯಾಖ್ಯಾನಾವರಣ ಕ್ರೋಧ ಮಾನ ಮಾಯಾ ಲೋಭದ ಅಭಾವ ಆಗಿಲ್ಲ ಅಂಥೇಳಿ ಅವನಿಗೆ ಸಂಯಮ ಸ್ಥಾನ ಇಲ್ಲ. ಎಂಥದ್ದು ಇದೆ ಧರ್ಮ, ಎಷ್ಟು ಸೂಕ್ಷ್ಮ ಇದೆ. ದೃಷ್ಟಿ ಜ್ಞಾನದ ವಿಷಯ ಇರುವೆಳದೊಳಗೂ ಕೂಡ ಚಾರಿತ್ರಕ್ಕೆ ಎಷ್ಟು ಕಠಿಣ ಇದೆ. ಚಾರಿತ್ರ್ಯ ಎಷ್ಟು ಸುಲಭ ಇದೆ ಇಂದಿನ ಪ್ರಚಲಿತ ಜನರಲ್ಲಿ. ಬರೇ ಚಾರಿತ್ರ್ಯ ಸುಲಭ ಇಲ್ಲ. ಕೆಲವರಿಗೆ ಜ್ಞಾನ, ಶಬ್ದ ಜ್ಞಾನದ ಮೂಲಕ ನನಗೆ ಜ್ಞಾನನ ಧರ್ಮ ಜ್ಞಾನನ ಇದೆ ಅನ್ನುವ ಭ್ರಾಂತಿಯಾಗಿ ಹೋಗಿದೆ. ಧರ್ಮನೂ ಇದೆ ನನ್ನಲ್ಲಿ, ಧರ್ಮ ಜ್ಞಾನ ಧರ್ಮ ಇದೆ, ವಿಕಲ್ಪ ಇಲ್ಲ. ಭ್ರಾಂತಿ ಅಷ್ಟ ಆವರಿಸಿಕೊಂಡಂತೆ ಅಧಿಕಾರಿಯಾಗಿದ್ದಾನ್ರಿ ಇವ, ಧರ್ಮೋಪದೇಶ ಕೊಡುವ ಅಧಿಕಾರಿ. ಇಲ್ಲೇನ ಹೇಳ್ತಾ ಇದ್ದಾರೆ? ಕರ್ಮಗಳ ಉದಯದ ಉಪಾಧಿಗಳಿವೆ. ಇದೇನು ನಡೆದಿದೆ ಹೇಳುವ ಅಥವಾ ಕೇಳುವ ಯಾವ ಕಾರ್ಯ ನಡೆದಿದೆ, ಇದು ಕರ್ಮದ ಉದಯದಿಂದ ನಡೆದಿದೆಯೋ ಅಥವಾ ಜೀವದ ಇದೆ? ಕರ್ಮದ ಉದಯದಿಂದ ನಡೆದಿದೆ. ಅದನ್ನು ಜೀವ ತಾನು ಅಂತ ಹೇಳಿ ಅನುಭವ ಮಾಡ್ತಾ ಇದ್ದಾನೆ. ಕರ್ಮದ ಉದಯದಿಂದ ನಡೆದಿದೆ, ಇದು ಜೀವದ ಕಾರ್ಯ ಅಲ್ಲ. ಜೀವದ ಕಾರ್ಯ ಇದರಲ್ಲಿ ಇರ್ತಿತ್ತು ಅಂತಂದ್ರೆ ಭಾವಲಿಂಗಿ ಸಂತರ, ಸಮ್ಯಕ್ ದೃಷ್ಟಿ ಮಹಾಪುರುಷರ, ಸರ್ವಜ್ಞ ಭಗವಂತರ ಯಾವ ಪ್ರಕಾರ ಜ್ಞಾನದಿಂದ ನಿರಾಕುಲತೆಯ ಅನುಭವ ಮಾಡ್ತಿದ್ರೋ ಆ ಪ್ರಕಾರ ನಾವು ಹೇಳೋರು ಕೇಳೋರು ಮಾಡಬಹುದಾಗಿತ್ತು.
ಆದರೆ ನಮ್ಗೆ ಆ ಪ್ರಕಾರದ ನಿರಾಕುಲ. ಯಾಕೆ ಅಂತಂದ್ರೆ ಜ್ಞಾನದ ಸ್ವೀಕಾರ ಇಲ್ಲ, ಉಪಾಧಿ ಭಾವದ ಸ್ವೀಕಾರ ಇದೆ. ಯಾವ ರೂಪದಿಂದ? ತಾನು ಅನ್ನುವ ಅನುಭವ ಯಾವುದರದಿದೆ? ಉಪಾಧಿ ಭಾವದ ಅನುಭವ. ಉಪಾಧಿ ಭಾವ ಏನಿದೆ ಅದ ಜೀವದ ಜ್ಞಾನವೇ ಹಾಗೆ ಕೆಟ್ಟಿದೆ ವರ್ತಮಾನ. ಮತ್ತೇನಿಲ್ಲ, ಜೀವದ ಜ್ಞಾನವೇ ಉಪಾಧಿ ರೂಪ ಆಗಿದೆ. ಜೀವನಿಗೆ ಉಪಾಧಿ ಮಾಡುವಂಥ ಸಾಮರ್ಥ್ಯ ಯಾವುದರೊಳಗಿದೆ ರೀ? ರಾಗದೊಳಗೂ ಇಲ್ಲ, ಜಡಕರ್ಮದೊಳಗೂ ಇಲ್ಲ, ಭಿನ್ನ ಸಂಯೋಗದೊಳಗೂ ಇಲ್ಲ. ಜ್ಞಾನ ಮಗುವಿಗಾಗ್ತಿದೆ ಅಂದರೆ ಮಗುವಿಗೆ 4 ತಿಂಗಳ ಮಗುವಿಗೆ ಅದರ ತಾಯಿ ಕೂಗಾಡಿದ್ರ ಅದರ ಹಾ 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 ಅಂತ ನಗ್ತಿದೆ. ಯಾಕೆಂದ್ರೆ ಅದಕ್ಕೆ ಅದರದ ಜ್ಞಾನ ಇಲ್ಲ. ಹಾಗಾದರೆ ಜ್ಞಾನವೇ ಉಪಾಧಿ ರೂಪ ಆಗ್ತಿದೆ. ಸುತ್ತ ತನ್ನ ಶತ್ರು ಅದು ಎಂಥ ವಿಕಸಿತ ಜ್ಞಾನ ರೀ! ಸಮನಸ್ಕ ರೂಪದ ಜ್ಞಾನ, ಪೂರ್ಣ ವಿಕಾಸ ಹೊಂದಿರುವಂಥ ಜ್ಞಾನ. ಪೂರ್ಣ ಯಾಕ? ತನ್ನನ್ನು ತಿಳಿಯುವಲ್ಲಿ, ಎಂಥ ತನ್ನನ್ನು ಪೂರ್ಣ ಸ್ವಭಾವವನ್ನು ತಿಳಿಯುವುದರಲ್ಲಿ ಸಕ್ಷಮ ಇರುವುದರಿಂದ ಇದಕ್ಕೆ ಪೂರ್ಣ ಅಂದರೆ ಜ್ಞಾನಕ್ಕ. ಈ ಜ್ಞಾನದೊಳಗೆ ಯಾವ ಪ್ರಕಾರದ ನ್ಯೂನತೆ ಇಲ್ಲ. ಕೇವಲ ಜ್ಞಾನದೊಳಗ ಮತ್ತು ಇದರೊಳಗ ವ್ಯತ್ಯಾಸ ಯಾವುದೂ ಇಲ್ಲ. ಕೇವಲ ಜ್ಞಾನದ ವಿಷಯ ಶುದ್ಧಾತ್ಮ ಅದನ್ನು, ನಮ್ಮ ಜ್ಞಾನದ ವಿಷಯ ಪರದ್ರವ್ಯ. ನಮ್ಮ ಜ್ಞಾನ ಬೆಳೆದು ಕೇವಲ ಜ್ಞಾನ ಆಗಬೇಕು. ಈಗ ಮಾತು ಬೆಳೆಯೋದೆಲ್ಲ ಬೆಳೆದು ಬಿಟ್ಟಿದೆ. ಕೇವಲ ಜ್ಞಾನದೊಳಗೆ ಯಾವ ಪ್ರಕಾರ ಸ್ವ ಮತ್ತು ಪರಗಳನ್ನು ತಿಳಿಯುವ ಕಾರ್ಯ ನಡೆದದ್ದೇ ಇದೆಯಲ್ಲ, ಅದೇ ಪ್ರಕಾರದ ಕಾರ್ಯ ಮಾಡುವಂಥ ಸಾಮರ್ಥ್ಯ ನನ್ನ ಜ್ಞಾನದೊಳಗೆ ಇದೆ. ಆದರೆ ನಾನೇನು ಮಾಡ್ತಾ ಇದ್ದೇನೆ? ಉಪಾಧಿಯನ್ನು ನಾನು ಅಂಥೇಳಿ ಅನುಭವ ಮಾಡ್ತೇನೆ. ಎಂಥ ನಿಕೃಷ್ಟ ಕಾರ್ಯ, ಎಂಥ ಅಜ್ಞಾನಜನ್ಯ ಕಾರ್ಯ, ಮೂರ್ಖತನ. ಮುಗ್ಧ ಅನ್ರಿ, ಮೂರ್ಖ ಅನ್ರಿ, ಅಜ್ಞಾನಿ ಅನ್ರಿ, ಮಿಥ್ಯಾದೃಷ್ಟಿ ಅನ್ರಿ. ಉಪಾಧಿಯನ್ನ ತಾನಂಥೇಳಿ ಅನುಭವ ಮಾಡೋದು ಯಾವಾಗಿಂದ? ಅನಾದಿಯಿಂದ. ಆದರೆ ಈಗ ನಮಗ ಎಷ್ಟೇ ಪ್ರಕಾರದಿಂದ ಹೇಳಿದ್ರೂ ಅದು ಉಪಾಧಿ ಅನಿಸೋದನ್ನೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ನನಗೆ ನನ್ನ ಸ್ವರೂಪದ ಆಗಮದ ಆಧಾರದಿಂದ ಕೂಡ ಪರಿಚಯ ಇಲ್ಲ, ಅನುಭವದಿಂದ ಪರಿಚಯ ಇಲ್ಲ. ಅದಂತೂ ಬಹಳ ಮುಂದಿನ ಮಾತು. ಮತ್ತು ಅನುಭವಪೂರ್ವಕ ಪರಿಚಯ ಇಲ್ಲದಿದ್ರ ಆಗಮದ ಆಧಾರದಿಂದ ಆಗಿರುವಂಥ ಪರಿಚಯ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಆದರೆ ನಮಗೆ ಆಗಮದ ಆಧಾರದಿಂದ ಕೂಡ ಪರಿಚಯ ಇಲ್ಲ ಅಂದ್ರೆ ಏನ? ಯಾವ ಯಾವ ಪ್ರಕಾರದ ಸ್ಥೂಲ ಉಪಾಧಿ ಭಾವಗಳ, ನಮ್ಮ ಬುದ್ಧಿ ಗೋಚರ ಉಪಾಧಿ ಭಾವಗಳ ಆಗ್ತಾವೆಯೋ ಆ ಸಮಯದೊಳಗ ಅಥವಾ ಅದು ವ್ಯತೀತ ಆಗಿ ಹೋದ ನಂತರ ಅರೆ ನಾನಂತೂ ಇದೆಲ್ಲದರಿಂದ ಭಿನ್ನ ಅರೂಪಿ ಚಿನ್ಮಾತ್ರ ತತ್ವ ಇದ್ದೇನಲ್ಲ, ಇಷ್ಟು ವಿಕಲ್ಪ ಕೂಡ ಆಗಮದ್ದು ನಮಗೆ ಬರುವುದಿಲ್ಲ. ಅದನ್ನೇ ಮತ್ತು ಪೋಷಣೆ ಮಾಡ್ತೇವೆ. ಮಾಡದೇ ಇದ್ದರೆ ನಮಗೆ ಆಗಮದಲ್ಲಿ ಹೇಳಿರುವಂಥ ಆ ನಿಜ ತತ್ವದ ಸ್ವರೂಪದ ಜ್ಞಾನ ಪುನಃ ಪುನಃ ಉದ್ಭೂತ ಆಗಿ ಸ್ಫೂರ್ತ ಆಗಿ ನಮ್ಮ ಅಜ್ಞಾನವನ್ನು ನಾಶ ಮಾಡುವುದರೊಳಗ ಬಹಳ ವೇಳೆ ಬೇಕಾಗುವುದಿಲ್ಲ. ಬಹಳ ವೇಳೆ ಅಂದ್ರೆ ಅರ್ಧ ತಾಸ ಹೀಗೆ ಮಾತಲ್ಲ. ಬಹಳ ವೇಳೆ ಅರ್ಥಾತ್ 4 ಭವ ಕೂಡ ಅತ್ಯಂತ ಕಮ್ಮಿನ ಅದಾವ್ರಿ. ಅರ್ಧ ಬುದ್ಧಿಗಳ ಪರಾವರ್ತನ ಕೂಡ ಅತ್ಯಂತ ಕಡಿಮೆ ಇದೆ. ಅನಂತ ಸಂಸಾರದ ಅಪೇಕ್ಷೆ. ನಮಗೆ ಸಂಸಾರ ಎಷ್ಟಿದೆ ರೀ? ಎಷ್ಟಿದೆ? ಕರ್ಮ ಎಷ್ಟಿದೆ? ವಿಚಾರ ಮಾಡ್ರೆ ಸುಧಾತ ಸಂಸಾರ ಅನಂತ. ಕರ್ಮ ಸಾಗರ ಕೋಡಿ ಅಷ್ಟೇ ರೀ. ಎಷ್ಟೋ ಸಾಗರ ಇರಲಿ, ಅದು 20 ಇರಲಿ, 40 ಇರಲಿ, 70 ಇರಲಿ, ಅರ್ಥಾತ್ ಬಹಳ ಕಮ್ಮಿ ಇದೆ. ಆದರೆ ನಮ್ಮ ಭಾವದೊಳಗೆ ಸಂಸಾರ ಎಷ್ಟಿದೆ? ಅನಂತ. ಮತ್ತು ಆ ಅನಂತ ಸಂಸಾರ ಅಥವಾ
ಕೋಟಾಕೋಟಿ ಸಾಗರದ ಕರ್ಮ ಬಂಧದಕ್ಕೆ ಸಂಯೋಗ ಏನಿದೆ ಅದು ಎಷ್ಟಿದೆ ರೀ? ತೀರಾ ಅಲ್ಪಿದೆ ರೀ. ಹಾಗಾದ್ರೆ ಅದಕ್ಕೆ ಇದು ಹೇಳಿದ್ರು, ಪ್ರಭು ನಿನ್ನ ವಿಭಾವದ ಮಹಿಮೆ ಕೂಡ ಅನಂತ ಇದೆ. ಸಂಯೋಗ ಎಷ್ಟಿದೆ ರೀ? 1, 2, 4 ಮನಿ ಇರ್ಬೋದು, 1, 4 ವಾಹನ ಇರ್ಬೋದು, 1, 4 ಮಕ್ಕಳು ಇರ್ಬೋದು, 1, 4 ಸೊಸೆಯಂದಿರ್ಬೋದು, 1, 10 ಮೊಮ್ಮಕ್ಕಳು ಇರ್ಬೋದು. ಇದಕ್ಕಿಂತ ಹೆಚ್ಚಿಗೆ ಯಾರಿಗಿಲ್ಲ. ಆದ್ರೆ ಅವುಗಳಿಗೆ ಸಂಬಂಧಿಸಿದ ಈ ಜೀವದ ಭಾವ ಇದೆಯಲ್ಲ, ಅದರಲ್ಲಿ ಅನಂತ ಸಂಸಾರ, ಅನಂತ. ಒಂದೇ ಇರಬಹುದು ಮಗು, 4, 10 ಹೇಳಿದ್ದು ಅಷ್ಟಂತೂ ಯಾರಿಗಿದೆ? ಒಂದೊಂದೇ ಅದು. ಆದ್ರೆ ಆ ಒಂದೊಂದಕ್ಕೆ ಸಂಬಂಧಿಸಿದ ಮೋಹ ಎಷ್ಟಿದೆ? ಅನಂತ. ಹಾಗಾದ್ರೆ ಪದಾರ್ಥದ ಪಾತ್ರ ಎಷ್ಟು, ಕರ್ಮದ ಪ್ರಾಬಲ್ಯ ಎಷ್ಟು, ಮತ್ತು ಈ ಜೀವದ ಭಾವದ ಪ್ರಾಬಲ್ಯ ಸಾಮರ್ಥ್ಯ ಎಷ್ಟು? ಪದಾರ್ಥದ ಸಂಖ್ಯೆ ಎಷ್ಟು, ಕರ್ಮದ ಪ್ರಾಬಲ್ಯ ಎಷ್ಟು, ಜೀವದ ಒಂದು ಸಮಯದ ಭಾವದ ಸಾಮರ್ಥ್ಯ. ಹಾಗಾದರೆ ಜೀವ ಯಾವಾಗಲೂ ಯಾವುದೇ ಸಮಯದೊಳಗೆ ಅವೇನದನ್ರಿ? ಅಸಾಧಾರಣ ಅಗಣಿತ ಶಕ್ತಿಶಾಲಿ ತತ್ವ. ವಿಶ್ವದ ಸಮಸ್ತ ಪದಾರ್ಥಗಳ ಅವನ ಎದುರಿಗೆ ಅತ್ಯಂತ ತುಚ್ಛದ. ಯಾವುದೇ ಸಮಯದೊಳಗೆ ಅಂತ ಹೇಳಿತ, ಸ್ವಭಾವದ ಆಶ್ರಯ ಮಾಡಿರುವ ಸಮಯದೊಳಗೆ, ಸ್ವಭಾವದ ಕಥನ ಕೇಳ್ತಾ ಇರುವ ಸಮಯದೊಳಗೆ, ಸ್ವಭಾವದಲ್ಲಿ ಸ್ಥಿರತೆಯನ್ನು ಸಾಧಿಸ್ತಾ ಇರುವ ಸಮಯದೊಳಗೆ, ಸ್ವಭಾವದಲ್ಲೇ ಸ್ಥಿರವಿರುವ ಅವನ ಸಾಮರ್ಥ್ಯದ ಎದುರಿಗೆ ಲೋಕದ ಯಾವ ಪದಾರ್ಥ ಒಂದು ಅಂಶ ಕೂಡ ಇಲ್ಲ. ಕರ್ಮದ ಮಾತ್ರ 70 ಕೋಟಿ ಮೋಹನೀಯದ ಉತ್ಕೃಷ್ಟ ಬಂತು. ಅರೆ 70 ಕೋಟಿ ಒಂದು ಸಮಯದ ಭಾವದೊಳಗೆ ಅನಂತ ಸಂಸಾರ ಇದೆ, ಮತ್ತು ಅದೇ ಒಂದು ಸಮಯದ ಸ್ವಭಾವ ಸನ್ಮುಖ ನಿರ್ಮಲ ಭಾವದೊಳಗ ಅನಂತ ಅನಂತ ಇದೆ. ಇಲ್ಲಿ ಅನಂತ ಸಂಸಾರ ಇದೆ ವಿಕೃತ ಭಾವದೊಳಗೆ, ಅಲ್ಲಿ ಅನಂತ ಅನಂತ ಇದೆ ನಿರಾಕುಲ. 70 ಕೋಟಿ ಇದೆ. ಅನಂತದೊಳಗಿಂದ ಎಷ್ಟವಾ ಭಾಗ ಇದೆ? 70 ಕೋಟಿ. ಎಷ್ಟವಾ? ಅನಂತದೊಳಗಿನ ಅನಂತವಾ ಭಾಗ. ಅದಕ್ಕೆ ಅನಂತ 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 ಎಷ್ಟು ಬಾರಿ ಹೇಳ್ತಾರೆ ಸ್ವಾಮೀಜಿ. ನಿನ್ನಲ್ಲಿ ಗುಣ ಎಷ್ಟಿದಾವೆ, ನಿನ್ನ ಸಾಮರ್ಥ್ಯ ಎಷ್ಟಿದೆ, ಆ ಎಲ್ಲ ಗುಣಗಳ ಏನೋ ಒಂದು ಸರ್ವಸ್ವ ರಸ ಒಂದು ಸಮಯದ ಪರ್ಯಾಯದೊಳಗೆ ಬರ್ತಿದೆಯಲ್ಲ, ಅದನ್ನೆಲ್ಲ ಅಡಗಿಸಿಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ ಒಂದು ಸಮಯದ ಪರ್ಯಾಯ. ಅನಂತ ಗುಣ ಸಾಮರ್ಥ್ಯ, ಪ್ರತಿಯೊಂದು ಗುಣದೊಳಗೆ ಯಾವುದೇ ಒಂದು ಸಮಯದಲ್ಲಿ ಪ್ರಗಟ ಇದೆಯಲ್ಲ, ಅದನ್ನೆಲ್ಲ ಸವಿಯುವಷ್ಟು ಅಡಗಿಸಿಕೊಳ್ಳುವಷ್ಟು ಸಾಮರ್ಥ್ಯ ಒಂದು ಸಮಯದ ಪರ್ಯಾಯ. ಧನ, ಆಹಾರ, ಇಂದ್ರಿಯ, ವಿಷಯ, ಅದರಲ್ಲಿ ಏನಿದೆ? ಎಷ್ಟಿದಾವೆ? ಹೊರಗಿನ ಪದಾರ್ಥದ ಅನುಭವ ಮಾಡುವ ಸಾಮರ್ಥ್ಯ ಎಷ್ಟು, ಮತ್ತು ಒಳಗಿನ ಸ್ವಭಾವದ ಅನುಭವ ಮಾಡುವ ಸಾಮರ್ಥ್ಯ. ಸಾಮರ್ಥ್ಯದ ವಿಕಾಸ ಎಲ್ಲಿ ಆಗ್ತಿದೆ? ಸ್ವಭಾವದ ಸನ್ಮುಖ. ಇಲ್ಲದಿದ್ರೆ ಅದು ಕುಂಠಿತ ಆಗ್ತಿದೆ. ನಡೆದ್ರೆ ಎಷ್ಟು ಕರ್ಮಗಳ ಉದಯದ ಉಪಾಧಿಗಳಿವೆ, ಅವುಗಳನ್ನು ಅನಾದಿ ಕಾಲದಿಂದ ತಾನೆಂದು ಅನುಭವಿಸುತ್ತಿತ್ತು. ಅವುಗಳನ್ನು ಪರದ್ರವ್ಯಗಳೆಂದು ತಿಳಿದು ಸ್ವಾಮಿತ್ವವನ್ನು ಬಿಟ್ಟುಕೊಡಲಾಗಿದೆ. ಪ್ರಯೋಗ ಮಾಡಿ ನೋಡೋದು, ಸ್ವಾಮಿತ್ವವನ್ನು ಪರದ್ರವ್ಯ ಅಂತ ಹೇಳಿ ತಿಳಿಯೋದು. ಎಷ್ಟು ಉಪಾಧಿ ಅದಾವಲ್ಲ, ಅವುಗಳನ್ನು ಪರದ್ರವ್ಯ ಅಂತ ಹೇಳಿ ತಿಳಿಯೋದು. ಉಪಾಧಿ ಅಂತಂದ್ರೆ ಏನು ಹೇಳಿತು? ಶರೀರ ಮೊದಲಾಗಿ ಸಂಯೋಗದಲ್ಲಿರುವಂತಹ ಜಡಚೇತನ ಪದಾರ್ಥಗಳು. ಅವುಗಳಿಗೆ ನಿಮಿತ್ತವಿರುವಂತಹ ಜ್ಞಾನಾವರಣಾಗಿ 8 ಅಥವಾ 148 ಕರ್ಮಗಳು. ಉದಯ ನಿರಂತರ ಇದೆಯಲ್ಲ,
148. 8 ಕರ್ಮದ ಉದಯ ಇದೆ, 7 ಕರ್ಮಗಳ ಬಂಧ ಇದೆ ನಿರಂತರ. 2 ಇವು ಉಪಾಧಿನೇ, ಮತ್ತು ಅವುಗಳಲ್ಲಿ ನಾನೆನ್ನುವ ಅನುಭವ ಏನಿದೆ ಇದು ಉಪಾಧಿ. ಹಾಗಾದ್ರೆ ಅವುಗಳನ್ನು ಬಿಟ್ಟುಕೊಡುವ ಸಲುವಾಗಿ, ಪರದ್ರವ್ಯ ಅಂತ ಹೇಳಿ ತಿಳ್ಕೊಳ್ಳುವ ಸಲುವಾಗಿ ಎಷ್ಟು ಸಾಮರ್ಥ್ಯ ಬೇಕು. ಆ ಪ್ರಕಾರದ ಪ್ರಯತ್ನ ಎಂದಾದರೂ ನಾವು ಮಾಡಿದ್ದೇವೇನ? ಇಲ್ಲ. ಯಾಕೆ? ಆ ಶಬ್ದನ ಬಂದಿಲ್ಲಲ್ಲ. ಹಾಗಾದ್ರೆ ಇನ್ನು ಮೇಲೆ ಸಾಧ್ಯ ಆಗಬಹುದೇನ? ವಿಕಲ್ಪನೆ ಮಾಡಬಹುದಲ್ಲ. ಇವೆಲ್ಲ ಪರದ್ರವ್ಯ. ಬರೀ ತಿಳಿಯುವ ಮಾತಿಲ್ಲ. ತಿಳಿದ ಮೇಲೆ ಸ್ವಾಮಿತ್ವ ಬಿಡಬೇಕ್ರೆ, ಹೋಗ್ಬೇಕದ, ಅದಕ್ಕೆ ತಿಳಿಯೋದಂತಾರೆ. ಸ್ವಾಮಿತ್ವ ಹೋಗ್ಲಿಕ್ಕೆ ಬೇಕು. ನಂದನ್ನೋದು, ನಾನನ್ನೋದು. ಅಂಥೇಳಿ ಧರ್ಮ ಆತ್ಮಜ್ಞಾನಿಕ ಸೀಮಂಧರ ಮಹಾವೀರ ಸ್ವಾಮಿ. ಸೀಮಂಧರ ಮಹಾವೀರ ಅಂತಂದ್ರೆ, ಮಹಾವೀರ ಅಂತಂದ್ರೆ ಈ ಭರತ ಕ್ಷೇತ್ರದ ಅವಸರ್ಪಿಣಿ ಕಾಲದ ಅಂತಿಮ ತೀರ್ಥಂಕರ ಅಲ್ಲ. ಸೀಮಂಧರ ಅಂತಂದ್ರೆ ವಿದೇ ಕ್ಷೇತ್ರದೊಳಗೆ ಯಾವ ಅನಂತ ಚತುಷ್ಟಯದಿಂದ ವಿರಾಜಮಾನಿದ್ದಾನೆ ಆ ಪರಮಾತ್ಮ ಅಲ್ಲ. ಸೀಮಂಧರ ತನ್ನ ಸ್ವರೂಪದ ಸೀಮೆಯನ್ನು ಧಾರಣ ಮಾಡಿರುವಂತಹ ಶಿವ, ಮತ್ತು ತನ್ನ ಸ್ವರೂಪದ ಸೀಮೆಯನ್ನು ಧಾರಣ ಮಾಡುವುದರಲ್ಲಿ ಮಹಾನ್ ವೀರ್ಯ ಬೇಕ್ರಿ. ವೀರ ಪುರುಷನ ಮಾಡ್ತಾನೋ ಏಡಿ ಜೀವದಿಂದ ಆಗುವುದಿಲ್ಲ. ನಾವೆಲ್ಲ ಏನದು? ನಾವೆಲ್ಲ ಇದುವರೆಗೆ ನಮ್ಮ ಸ್ವರೂಪದ ಸೀಮೆಯನ್ನು ತಿಳಿಯಲೇ ಇಲ್ಲ. ಅರ್ಥಾತ್ ನಾವು ಹೇಳಿ ನಪುಂಸಕ. ಇಲ್ಲಿ ನಪುಂಸಕದ ಅರ್ಥ ಇಷ್ಟು ಇದೆ: ನಿರಾಕುಲ ಜ್ಞಾನ ಮತ್ತು ಆನಂದ ರೂಪದ ಪರ್ಯಾಯಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಇಲ್ಲ ಅವನಿಗೆ ನಪುಂಸಕ. ಧರ್ಮದ ಪರ್ಯಾಯಕ್ಕೆ ಜನ್ಮ ಕೊಡುವಂತಹ ಸಾಮರ್ಥ್ಯ ಯಾವ ಆತ್ಮನಲ್ಲಿ ಇಲ್ಲವೋ ಅವನನ್ನು ನಪುಂಸಕ ಅಂದ್ರೆ. ಧರ್ಮ ಯಾವುದ? ನಿರಾಕುಲ ಶಾಂತಿಯ ಅನುಭವ ಮಾಡಿಸುವಂಥ ಯಾವ ಸಹಜ ಜ್ಞಾನ ಇದೆಯಲ್ಲ ಅದು ಧರ್ಮ. ಅದನ್ನು ಬಿಟ್ಟ ಧರ್ಮ ಯಾವುದೂ ಇಲ್ಲ. ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರೆ ಅದು ತುಂಡಾಯ್ತು. ಧರ್ಮ ಯಾವುದ? ನಿರಾಕುಲ ಶಾಂತಿಯ ಅನುಭವ ಯಾವ ಸಹಜ ಜ್ಞಾನದೊಳಗೆ ಆಗ್ತಿದೆಯೋ ಅದು ಒಂದೇ ಧರ್ಮ ಇದೆ. ಉಳಿದ ಯಾವುದು ಧರ್ಮ ಇಲ್ಲ ಲೋಕದೊಳಗೆ. ಧರ್ಮಾರ್ಥಾತ್ ಸುಖ, ಧರ್ಮಾರ್ಥಾತ್ ಜ್ಞಾನದೊಳಗೆ ಸಹಜತೆ. ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಧರ್ಮಾರ್ಥಾತ್ ನಿರಾಕುಲ ಶಾಂತಿಯ ಸಂವೇದನೆ. ಆ ನಿರಾಕುಲ ಶಾಂತಿಯ ಸಂವೇದನ ಆಗಬೇಕಾಯ್ತು ಅಂತಂದ್ರೆ ಜ್ಞಾನ ಸಹಜ ಉಳಿಬೇಕು. ಜ್ಞಾನ ವಿಕಾರ ರೂಪ ಆಯ್ತು, ವಿಕಲ್ಪ ರೂಪ ಆಯ್ತು. ವಿಕಲ್ಪ ರೂಪ ಆಯ್ತು ಅಂತಂದ್ರೆ ನಿರಾಕುಲ ಶಾಂತಿಗೆ ಭಂಗ ಬಂತು. ಅಲ್ಲಿ ನಿರಾಕುಲ ಶಾಂತಿಯ ಉತ್ಪತ್ತಿನೇ ಆಗುವುದಿಲ್ಲ. ಧರ್ಮಾರ್ಥಾತ್ ನಿರಾಕುಲ ಸುಖ ಶಾಂತಿ ಎಲ್ಲಿ? ಎಲ್ಲಿ? ಆತ್ಮನ ಅಸಂಖ್ಯ ಪ್ರದೇಶ. ಶಾಂತಿ ಎಲ್ಲಿದೆ? ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶ. ಈ ಶರೀರದ ರೂಪಿ ಪ್ರದೇಶಕ್ಕ, ಶರೀರದ ರೂಪಿ ಆಕಾರಕ್ಕ, ಶರೀರದ ರೂಪಿ ಅವಸ್ಥಾ ವಿಶೇಷಕ್ಕ ಸಂಬಂಧ ಇಲ್ಲ. ಶಾಂತಿಯ ಸಂಬಂಧ ಯಾವುದರ ಜೊತೆಗೆ ಇದೆ? ಅರೂಪಿ ಅಸಂಖ್ಯ ಆತ್ಮ ಪ್ರದೇಶ. ಎಂಥ ಶಾಂತಿ? ನಿರಾಕುಲ ಶಾಂತಿ. ಯಾವುದರಿಂದ ಆಗ್ತಿದೆ? ವಿಕಾರ ಅಥವಾ ವಿಕಲ್ಪದಿಂದ ರಹಿತ ಸಹಜ ಜ್ಞಾನದ ವಿದ್ಯಮಾನ.